ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಾವು ಅಂದುಕೊಂಡದನ್ನು ಪಡ್ಕೋಬಹುದಾಗಿರುತ್ತೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಈ ಒಂದು ವಾರಾಹಿ ತಾಯಿಯ ಮಂತ್ರದಿಂದ ನಾವು ಪರಿಹಾರವನ್ನು ಪಡ್ಕೋಬಹುದಾಗಿರುತ್ತೆ. ಆ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನಾವು ಜೀವನದಲ್ಲಿ ಹಣಕಾಸಿನ ಅಭಿವೃದ್ಧಿ ಆಗಲಿ, ಅಥವಾ ಮಕ್ಕಳ ಭಾಗ್ಯ ಆಗಲಿ, ಅಥವಾ ಸಂತಾನ ಭಾಗ್ಯ ಆಗಲಿ, ಅಥವಾ ಮದುವೆ ಆಗಿಲ್ಲ ಅನ್ನೋರು ಕೂಡ ಕಂಕಣ ಭಾಗ್ಯ ಆಗಲಿ, ಎಲ್ಲವೂ ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬಹುದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಯಾವಾಗ, ಎಷ್ಟು ಬಾರಿ, ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ಪಠಿಸಬೇಕಾಗುತ್ತೆ, ಅದಕ್ಕೆ ಇರುವಂತಹ ನಿಯಮಗಳು ಏನು, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಬಹುದಾಗಿರುತ್ತೆ. ಹಾಗೆ ನನ್ನ ವಿಡಿಯೋಗಳಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ, ಇನ್ನು ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ತುಂಬಾ ಪ್ರಿಯವಾಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ನೀವು ಶುರು ಮಾಡಬಹುದಾಗಿರುತ್ತೆ. ಅಂದರೆ ಮಂತ್ರ ಪಠಣೆ ಆಗಲಿ ಅಥವಾ ವ್ರತ ಪೂಜೆ ಯಾವುದಾದ್ರೂ ಒಂದು ಮಾಡಬೇಕಾದ್ರೂ ಕೂಡ ಈ ಒಂದು ದಿನಗಳಲ್ಲಿ ಮಾಡಬಹುದಾಗಿರುತ್ತೆ. ಇಲ್ಲ ಅಂದರೆ ಮಂಗಳವಾರ, ಗುರುವಾರ, ಶುಕ್ರವಾರ ದಿನಗಳಲ್ಲಿ ಕೂಡ ನೀವು ಆ ಒಂದು ಏನೋ ಒಂದು ಪೂಜೆ ಆಗಲಿ ಪುನಸ್ಕಾರಗಳಾಗಲಿ ಮಾಡಬಹುದಾಗಿರುತ್ತೆ, ಅಥವಾ ಮಂತ್ರ ಪಠಣೆಯನ್ನು ಶುರು ಮಾಡೋದಾಗಲಿ ಮಾಡಬಹುದಾಗಿರುತ್ತೆ. ಈ ಒಂದು ದಿನಗಳಲ್ಲಿ ಮಾಡೋದ್ರಿಂದ ಹೆಚ್ಚಿನ ಶಕ್ತಿ ಆ ಒಂದು ದಿನಗಳಿಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ನಾವು ಈ ರೀತಿಯಾಗಿ ವ್ರತ ಪೂಜೆ ಅನುಷ್ಠಾನಗಳನ್ನು ಮಾಡೋದ್ರಿಂದ, ಮಂತ್ರ ಪಠಣೆ ಮಾಡೋದ್ರಿಂದ ತಾಯಿಯ ಅನುಗ್ರಹ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ವಾರಾಹಿ ತಾಯಿಗೆ ನಾನ್ ವೆಜ್ಜನ್ನು ತಿಂದು ಮಂತ್ರಗಳನ್ನು ಪಠಿಸಬೇಡಿ. ಹಾಗೆ ಹೆಣ್ಮಕ್ಳಾದರೆ ಮುಟ್ಟಾದಂಥ ಸಮಯದಲ್ಲಿ ಸ್ಕಿಪ್ ಮಾಡಬೇಕಾಗುತ್ತೆ. ಆ ಒಂದು 6 ದಿನಗಳ ಕಾಲ ಸ್ಕಿಪ್ ಮಾಡಿ ನಂತರ ದಿನಗಳಲ್ಲಿ ನೀವು ಮಾಡಬಹುದಾಗಿರುತ್ತೆ. ನಿಮಗೇನಾದರೂ ಹಣಕಾಸಿನ ತೊಂದರೆ ಜಾಸ್ತಿ ಕಾಡ್ತಾ ಇದೆ ಅಂದರೆ ನೀವು ಹಚ್ಚುವಂಥ, ಅಂದರೆ ವಾರಾಹಿ ತಾಯಿಗೆ ಅಂತಲೇ ಒಂದು ಮಣ್ಣಿನ ದೀಪನ ಇಟ್ಕೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ ಅದಕ್ಕೆ ಕಪ್ಪೆಳ್ಳನ್ನು ಹಾಕಿಬಿಟ್ಟು ನೀವು ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಳೋದ್ರಿಂದ, ಹಾಗೆ ನಿಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಂಡು ಆಲ್ರೆಡಿ ಫ್ಯೂಚರಲ್ಲಿ ನಡೆದಾಗ ಹೇಗೆ ನಾವು ಇರ್ತೀವೋ ಅದನ್ನು ಪ್ರೆಸೆಂಟಲ್ಲಿ ನಾವು ಅನುಭವಿಸ್ಕೊಂಡು ಖುಷಿಯಾಗಿರೋದ್ರಿಂದ ನಾವು ಏನನ್ನೇ ಅಂದ್ಕೊಂಡಿದ್ರು ಕೂಡ ಅದನ್ನು ಸಾಧಿಸಬಹುದಾಗಿರುತ್ತೆ. ಹಾಗೆ ಜೊತೆಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರ ಪಠಣೆಯಿಂದ, ವಾರಾಹಿ ತಾಯಿಯ ಅನುಗ್ರಹದಿಂದ ನಾವು ಫಲಗಳನ್ನು ಪಡ್ಕೋಬಹುದಾಗಿರುತ್ತೆ. ಹೀಗೆ ಮಾಡೋದ್ರಿಂದ ನಾವು ಯಾವುದೇ ರೀತಿಯ ಕಷ್ಟದಲ್ಲಿದ್ದರೂ ಕೂಡ ಹೊರಗೆ ಬರ್ಬೋದಾಗಿರುತ್ತೆ. ಜೊತೆಗೆ ವಾರಾಹಿ ತಾಯಿಯ ಮಂತ್ರವನ್ನು ಯಾವ ದಿಕ್ಕಿಗೆ ಕೂತ್ಕೊಂಡು ಪಠಣೆ ಮಾಡಬೇಕು ಅನ್ನೋದಾದರೆ, ದಕ್ಷಿಣಾಭಿಮುಖವಾಗಿ ಅಥವಾ ಪಶ್ಚಿಮಕ್ಕೆ ಕೂತು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಣೆ ಮಾಡಬೇಕಾಗುತ್ತೆ. ವಾರಾಹಿ ತಾಯಿಗೆ ಕಪ್ಪು ಬಣ್ಣ ಅಥವಾ ಕಡು ನೀಲಿ ಬಣ್ಣ ತುಂಬಾ ಪ್ರಿಯವಾಗಿರೋದ್ರಿಂದ ಆ ಒಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಕೂಡ ಮಾಡಬಹುದಾಗಿರುತ್ತೆ, ಅಥವಾ ಆ ಒಂದು ಬಣ್ಣದ ಬಟ್ಟೆ ಒಂದು ಆಸನದ ಮೇಲೆ ಕೂತ್ಕೊಂಡು ಹಾಸ್ಕೊಂಡು ನೀವು ಪಠಿಸಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ನಾವು ಪ್ರತಿನಿತ್ಯವೂ ಕೂಡ ಗೋಧೂಳಿ ಲಗ್ನದ ನಂತರ, ಅಂದರೆ 8 ಗಂಟೆಯ ನಂತರ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಪಠಿಸೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹವನ್ನು ಬೇಗನೆ ಪಡ್ಕೋಬಹುದಾಗಿರುತ್ತೆ. ಯಾಕಂದರೆ ರಾತ್ರಿ 2 ಗಂಟೆಯ ಸಮಯದಲ್ಲಿ ವಾರಾಹಿ ತಾಯಿಯ ಭೂಲೋಕದಲ್ಲಿ ಸಂಚಾರ ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ನಾವು ವಾರಾಹಿ ತಾಯಿಯನ್ನು ಏನನ್ನೇ ಬೇಡಿ ವಾರಾಹಿ ತಾಯಿಯ ಆರಾಧನೆ ಮಾಡೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹವನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಮಾಡಿ ಅಂತಲೇ ಹೇಳಬಹುದು, ಅಥವಾ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡಬಹುದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತ 3:20ರಿಂದ 6 ಗಂಟೆ ಒಳಗಿರುತ್ತೆ. ನೀವು ಈ ಒಂದು ಸಮಯದಲ್ಲಿ ಮಾಡಬಹುದಾಗಿರುತ್ತೆ. ಅಥವಾ ನಮಗೆ ಮಾಡೋದಕ್ಕಾಗೋದಿಲ್ಲ ಅನ್ನೋರು ಕೂಡ ಸಂಜೆ ಗೋಧೂಳಿ ಲಗ್ನದ ನಂತರ, ಅಂದರೆ 6 ಗಂಟೆಯ ನಂತರ ನೀವು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ದೀಪ ಹಚ್ಚುವಂಥ ಸಮಯದಲ್ಲಿ, ಪೂಜೆ ಮಾಡುವಂಥ ಸಮಯದಲ್ಲೂ ಕೂಡ ಹೇಳ್ಕೊಬೋದಾಗಿರುತ್ತೆ. ಇಲ್ಲ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಎಲ್ಲರೂ ದೂರ ಹೋಗ್ತಾ ಇದ್ದೀವಿ, ನಾವು ಬರೀ ಟ್ರಾವೆಲ್ ಮಾಡೋರೇ ಆಗಿರೋದು ಅಂದರೆ ನೀವು ಟ್ರಾವೆಲ್ ಮಾಡ್ತಾ ಕೂಡ ಪಠಿಸ್ಬೋದಾಗಿರುತ್ತೆ. ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಇದೆ, ನಾವು ಮಲಗಿತ್ತವೆ ಎಲ್ಲ ಆಗುತ್ತೆ ಅನ್ನೋದಾದರೆ ಅವರು ಕೂಡ ಮಲಗಿದ ಜಾಗದಲ್ಲೇ ಪಠಿಸ್ಬಹುದಾಗಿರುತ್ತೆ. ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ಇದನ್ನು ನೋಡಿಕೊಂಡು ಬರೆಯೋದ್ರಿಂದ ಕೂಡ ಒಂದೇ ರೀತಿಯ ಸಮಾನದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು 11, 9, 21 ಅಥವಾ 108 ಬಾರಿ ಬರೆಯೋದ್ರಿಂದ, ಅಥವಾ 48 ಬಾರಿ ಬರೆಯೋದ್ರಿಂದ ನಾವು ಅಂದುಕೊಂಡಂತಹ ಕೆಲಸದಲ್ಲಿ ಸಕ್ಸಸ್ಸನ್ನು ಪಡಿಬಹುದಾಗಿರುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ರೂ ಕೂಡ ವಾರಾಹಿ ತಾಯಿಯನ್ನು ಬೇಡಿಕೊಂಡು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಎಲ್ಲವೂ ಕೂಡ ಬಗೆಹರುತ್ತೆ ಅಂತ ಹೇಳ್ಬೋದು.
ಆ ಒಂದು ಮಂತ್ರ ಬಂದು ಹೇಗಿರುತ್ತೆ, ಶ್ರೀಂ ಶ್ರೀ ಐಂ ಗ್ಲೌಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಶ್ರೀ ಐಂ ಗ್ಲೌಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಈ ರೀತಿಯಾಗಿ ನೀವು 108 ಬಾರಿ ಮಂತ್ರವನ್ನು ಪಠಿಸ್ತಾ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೀವು ನೋಡಬೇಕು ಅನ್ನೋದಾದರೆ, ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ಹಾಗೆ ಅದ್ರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಬಹುದಾಗಿರುತ್ತೆ, ಅದನ್ನು ನೀವು ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.